ಮೋದಿ ಅನ್ನೋರು ಗ್ಯಾರಂಟಿ ಆಗಿದ್ದಾರೆ. ಯಾರು ಹೇಳಿದ್ದು ಕಾಂಗ್ರೆಸ್ ಅಲ್ಲಿ ಬೂತ್ ಮಟ್ಟದ ಸಮಿತಿ ಇದೆ ಅಂತ? ಆ ಹುಂಚಿದಕಟ್ಟೆ ಆದರ್ಶ ಅಂತಿದ್ದಾನೆ, ನ್ಯಾಷನಲ್ ಏನು ವಕ್ತಾರರು. ಆ ಬೂತ್ ಯಾವ ಬೂತಲ್ಲಿ ಒಂದು ಮೆಂಬರ್ ಆಗಿ ಅಂತ ತೋರಿಸಿ, ನಾಳೆ ಬೆಳಿಗ್ಗೆ ಕಾಂಗ್ರೆಸ್ ಸೇರ್ಕೊಂತೀನಿ. ಕಿಮ್ಮರತ್ನಕರ್ದು ಯಾವ ಬೂತ್ ಹೇಳಿ? ಅವ್ರು ಹೇಳ್ತಾರೆ ತೀರ್ಥಹಳ್ಳಿ ಅಂತಾರೆ, ಸಾಲೂರಲ್ಲಿ ಓಟ್ ಕೇಳ್ತಾರೆ ನನ್ನ ಬೂತು ಅಂತ. ಮಂಜಾತ್ ಗೌಡ್ರದ್ದು ಯಾವ ಬೂತು? ಕಲ್ಕೊಪ್ಪನ ತೀರ್ಥಹಳ್ಳಿನ. ಇಲ್ಲಿ ಬಂದರೆ ಬೆಡ್ಮಕ್ಕಿ ನನ್ನ ಬೂತ್ ಕಂಡ್ರ ಅಂತಾರೆ. ಅಲ್ಲಿ ಬಂದರೆ ನಮ್ಮೂರಲ್ಲಿ ಬಂದರೆ ಕಲ್ಕಪ್ಪ ನನ್ನ ಬೂತ್ಕೊಂಡ್ರ ಅಂತಾರೆ. ಅಲ್ಲಿ 2 ಪಾಂಬೆಂಟ್ಸ್ ಕೊಡ್ತಾರೆ, 3 ಮನೆಗೆ ಹೋಗಿ ಫೋಟೋ ಹಾಕ್ತಾರೆ. ತೀರ್ಥಹಳ್ಳಿಗೆ ಬರ್ತಾರೆ, ದತ್ತಾಳನ ಜೊತೆ ನಿಂತ್ಕೊಂಡು 3 ಫೋಟೋ ಹಾಕ್ಕೊಂತಾರೆ. ಯಾವ ಬೂತ್ ಅವ್ರದ್ದು? ತೀರ್ಥಹಳ್ಳಿ ಕಾಂಗ್ರೆಸ್ ನಾನು ನೋಡ್ಕೊಂಡ್ ಬಂದವನು, ದೇಶದ ಕಾಂಗ್ರೆಸ್ ನಾನು ನೋಡಿದ್ದೀನಿ. ಯಾರಿಗೂ ಬೂತ್ ಗೊತ್ತಿಲ್ಲ. ರಾಹುಲ್ ಗಾಂಧಿಗೆ ಹೋಗಿ ಕೇಳಿ ನಿಮ್ಮ ಬೂತ್ ಯಾವುದು ಅಂತ. ಲೋಕಸಭಾ ಚುನಾವಣೆ 2024 ಯಾರು ಆಗ್ತಾರೆ? ಶಿವಮೊಗ್ಗ ಸಂಸದ. ಬಿಗ್ ಟಾಕ್, ನೇರ ಪ್ರಶ್ನೆ, ನೇರ ಉತ್ತರ. ನಿಮ್ಮ ನೆಲದ ಭೂಮಿ ಡಿಜಿಟಲ್ ಮೀಡಿಯಾ. ಜಾತ್ಯತೀತ ಜನತಾದಳ ಹೆಸರಲ್ಲೇ ಜಾತ್ಯತೀತ ಅನ್ನೋ ಪದ ಇದೆ. ಅದು ಹಾಗೆ ನಡ್ಕೊಂಡು ಬಂದಂಥ ಪಕ್ಷ. ಈಗ ಬಿ ಜೆ ಪಿಗೆ ಹೊಂದಾಣಿಕೆ ಮಾಡ್ಕೊಳ್ಳೋದು ರಾಜಕೀಯ ಅನಿವಾರ್ಯ ಆಗಿದೆ, ಮಾಡ್ಕೊಂಡಾಗಿದೆ. 3 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಕೂಡ ಮಾಡ್ತಾ ಇದೆ. ಈ ತದ್ವಿರುದ್ಧ ಸಿದ್ಧಾಂತ ತುಂಬ ಕಾಲ ಬಾಳುತ್ತೆ ಅಂತೇಳಿ ನಿಮಗೆ ಒಬ್ಬ ಅಧ್ಯಕ್ಷರಾಗಿ ಅನ್ಸುತ್ತೆ? ನಂಬಿಕೆ ಇದೆ. ಈಗ ಜಾತಕ ನೋಡಿ ಮದುವೆ ಆಗೋದೇ ಬೇರೆ, ನಂಬಿಕೆ ಇಟ್ಟು ಮದುವೆ ಆಗೋದೇ ಬೇರೆ. ನಂಬಿಕೆ ಇಟ್ಟು ಮದುವೆ ಆಗಿದ್ದೀವಿ, ಸಂಸಾರ ನಡೆಯುತ್ತೆ. ನಂಬಿಕೆ ಭಾಳ ಮುಖ್ಯ, ಜಾತಕ ಮುಖ್ಯ ಆಗುತ್ತಾ? ಮಾಡ್ತಾರೆ, ಖಂಡಿತ ಆಗುತ್ತೆ. ಈಗ ಒಂದು ವೇಳೆ ಲೋಕಸಭಾ ಚುನಾವಣೆ ಸೋಲು ಗೆಲುವು ಏನೇ ಇರಲಿ, ಈ ಲೋಕಸಭಾ ಚುನಾವಣೆ ನಂತರ ಏನಾದರೂ ಜೆ ಡಿ ಎಸ್ ಬಿ ಜೆ ಪಿ ಒಟ್ಟಿಗೆ ವಿಲೀನನೇ ಆಗಿಬಿಡ್ತದೆ ಅಂತೇಳಿ ಒಂದು ಸಂಭವತೆನ ಅಂದ್ಕೊಳ್ಳೋಣ. ಆಗ ನಿಮ್ಮ ನಿಲುವು ಏನಾಗಿರುತ್ತೆ? ನೀವು ಬಿಜೆಪಿಗೆ ಕಾಂಗ್ರೆಸ್ ನೋಡ್ತಾ ಇದ್ದಾರೆ. ವಿಲೀನ ಆಗೋದಾದ್ರೆ ಇದು ದೇವೇಗೌಡರು ಕಟ್ಟಿರೋ ಪಕ್ಷ ಇಷ್ಟೊತ್ತಿಗೆ ಆಗ್ತಿತ್ತು. ಇದಕ್ಕೆ ಹಿಸ್ಟ್ರಿ ಇದೆ. ಆಲ್ ಥ್ರೂಔಟ್ ಇಂಡಿಯಾ ಏನು ಈ ಪ್ರಾದೇಶಿಕ ಪಕ್ಷಗಳಿದ್ದಾವೆ, ಪ್ರಾದೇಶಿಕ ಪಕ್ಷ ಅಂದ್ರೇನು? ಕುಟುಂಬದ್ದೇ ಪಕ್ಷ, ಕುಟುಂಬನೇ ನಾಯಕತ್ವ. ಸುಮ್ಮನೆ ಅಪ್ಪ ಮಕ್ಕಳು ಅಂತ ಹೇಳ್ತಾರೆ. ಎಲ್ಲ ಪ್ರಾದೇಶಿಕ ಪಕ್ಷ ಕುಟುಂಬದ್ದೇ ತಾನೆ. ಸೊ ಆಗಿರ್ಬೇಕಾದ್ರೆ ಇದೆಲ್ಲ ಅದು ದೊಡ್ಡದಾಗಿದೆ, ಕುಟುಂಬ ಬೆಳೆಯುತ್ತೆ, ವಿಲೀನ ಆಗೋ ಪ್ರಶ್ನೆ ಇಲ್ಲ. ಅದು ಮುಂದೆ ನೋಡೋಣ. ಜೆ ಡಿ ಎಸ್ ಪಕ್ಷ ತಾಲೂಕು ಮಟ್ಟಿಗೆ ಕಿಮ್ಮನ ರತ್ನಾಕರ್ ಅವರು ಇದ್ದಾಗ, ತದನಂತರ ಆರ್ ಮದನ್ ಅವರು ಬಂದಾಗ, ಮತ್ತು ಆರ್ ಎಂ ಮಂಜಾತ್ ಗೌಡರು ಬಂದಾಗ ಏಕದಮ್ಮು 20,000 ಚಿಲ್ಲರೆಗೆ, ಅಂದರೆ ಪ್ಲಸ್ 27, 28, 22 ಹೀಗೆಲ್ಲ ಅದರದ್ದು ಮತಗಳಿಕೆ ಪ್ರಮಾಣ ಏರಿ ಒಂದು ಪ್ರಬಲ ಪಕ್ಷವಾಗಿ ಗುರುಸ್ಕೊಂಡಿತ್ತು. ತದನಂತರ ಇವರು 3 ಜನ ಬಂದು ಹೋದ ನಂತರ ಮತ್ತೆ ಒಂದು ಬಿಲೋ 5,000 ಒಳಗೆ ಬರ್ತಾಯಿದೆ. ಈ ಹಿನ್ನೆಲೆಯಲ್ಲಿ ಇಂಥ ಭಾಳ ಬಿಕ್ಕಟ್ಟು ಮತ್ತು ಸವಾಲಿನ ಪರಿಸ್ಥಿತಿಯಲ್ಲಿ ನೀವು ಅಧ್ಯಕ್ಷರಿಗೆ ಆಯ್ಕೆ ಆಗ್ತಿದ್ದೀರಿ. ಈಗ ಇದನ್ನು ನಿಭಾಯಿಸೋದು ನಿಮಗೆ ಕಷ್ಟ ಆಗ್ತಿದೆಯಾ ಅಥವಾ ಸುಲಭವಾಗಿ ಮಾಡ್ಕೊಂಡು ಹೋಗ್ಲಿಕ್ಕೆ ಕಷ್ಟ ಅನಿಸ್ತಾ ಇಲ್ಲ? ನಾನು ನಿಮಗೆ ಮೊದಲೇ ಹೇಳಿದೆ, 85,000 ಓಟನ್ನು ಜ್ಞಾನೇಂದ್ರ ಅವರು ತಗೊಂಡಿದ್ರು. ಈಗ ರಾಘವೇಂದ್ರ ಅವರು 1,15,000 ಮೇಲೆ ಮತಗಳನ್ನು ಪಡಿತಾರೆ. ಇದು ಯಾರ್ದು? ಒಕ್ಕಲಿಗರದ್ದು, ಸಾರಿ, ಇದು ಜನತಾದಳದ್ದು. ದೇವೇಗೌಡರ ಅಭಿಮಾನಿಗಳು ಈ ಕಿಮ್ಮನ ರತ್ನಾಕರ್ ಪ್ರತಿ ಚುನಾವಣೆಯಲ್ಲೂ ಹೋಗ್ಬಿಟ್ಟು ನೀವು ಜನತಾದಳಕ್ಕೆ ಓಟ್ ಹಾಕಿದ್ರೆ ಬಿ ಜೆ ಪಿ ಗೆಲ್ತದೆ, ದಳ ಗೆಲ್ಲೋದಿಲ್ಲ, ಯಾಕೆ ವೇಸ್ಟ್ ಮಾಡ್ತೀರಾ? ಜನರಲ್ಲಿ ಅದೊಂದು ಭಾವನೆ ಇತ್ತು. ಯಾಕೆಂದರೆ ಬಿ ಜೆ ಪಿ ಅದು ಜನತಾದಳದವ್ರಿಗೆ ಬಿ ಜೆ ಪಿ ಸ್ವಲ್ಪ ಇಷ್ಟ ದಿನ ಕಡಿಮೆ. ಹೌದು, ಯಾರು ರಾಷ್ಟ್ರೀಯ ನಾಯಕರುಗಳು ಹೇಳಿಲ್ಲ. ಇವತ್ತು ಸ್ಪಷ್ಟವಾದ ಸಂದೇಶ ಇದೆ, ಜನತಾದಳದವರು ಬಿ ಜೆ ಪಿಗೆ ಓಟ್ ಹಾಕಿ. ಜನತಾದಳದ ಮತದಾರರಿಗೂ ಗೊತ್ತಿದೆ ದೇಶದಲ್ಲಿ ಅಭಿವೃದ್ಧಿ ಇದೆ, ನರೇಂದ್ರ ಮೋದಿ ಅಂತ ನಾಯಕತ್ವ ಬೇಕು. ರಾಘವೇಂದ್ರ ಅಂತಕ್ಕಂಥ ಒಬ್ಬ ಅಭಿವೃದ್ಧಿಶೀಲ ಪಾರ್ಲಿಮೆಂಟ್ ಮೆಂಬರ್, ಇಂಡಿಯಾದಲ್ಲಿ 524 ಜನರಲ್ಲಿ ಅನ್ನೋದು ಸೆಕೆಂಡು ಪಾರ್ಲಿಮೆಂಟ್ ಮೆಂಬರ್ ಹೈಯೆಸ್ಟ್ ಮನಿನ ತನ್ನ ಡೆವಲಪ್ಮೆಂಟಿಗೆ ತಂದಿದ್ದಾರೆ ಅಂದಾಗ ಪಕ್ಷಾತೀತ ಓಟ್ ಹಾಕ್ತಾರೆ. ನೋಡಿ, ಜನತಾದಳ ಎಲ್ಲಿದೆ ಅಂತ ಕೇಳಿದ್ದಾರೆ. ಅವ್ರಿಗೆಲ್ಲ ಉತ್ತರ ಒಂದೇ, 85,000 ಮೇಲೆ ಏನು ಮತಗಳು ಬರ್ತಾವೆ ಅದು ಜನತಾದಳದು. ಆವತ್ತು ಹೇಳಿ ಜನತಾದಳ ಎಲ್ಲಿದೆ ಅಂತ. ತಾಲೂಕು ಮಟ್ಟದಲ್ಲೇ ಈಗ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಎರಡಕ್ಕೂ ಕೂಡ ಟಾಪ್ ಟು ಬಾಟಮ್, ಅಂದರೆ ಬೂತ್ ಮಟ್ಟದವರೆಗೆ, ಮೇಲಿಂದ ಹಿಡಿದು ಬೂತ್ ಮಟ್ಟದವರೆಗೆ ಅವ್ರದ್ದೇ ಆದ ಸಮಿತಿಗಳು ಮತ್ತು ಇವೆಲ್ಲ ಇದ್ದಾವೆ. ಈಗ ಜೆ ಡಿ ಎಸ್ ಅಲ್ಲೂ ಆ ರೀತಿ ಫಾರ್ಮೇಷನ್ ಆಗಿದೆಯಾ, ಉಂಟಾ, ಕೆಲಸ ಮಾಡ್ತಾ ಇದ್ದಾರಾ? ಯಾರು ಹೇಳಿದ್ದು ಕಾಂಗ್ರೆಸ್ಸಲ್ಲಿ ಬೂತ್ ಮಟ್ಟದ ಸಮಿತಿ ಇದೆ ಅಂತ? ಒಂದು ತೋರಿಸಿ, ಯಾವ ಬೂತಲ್ಲಿ ಯಾರು ಅಧ್ಯಕ್ಷ ಅಂತ ಹೇಳಿ. ಆ ಬಿ ಜೆ ಪಿ ಪಕ್ಷದಲ್ಲಿ ಇದೆ ಇಂಥವರೇ ಅಧ್ಯಕ್ಷರು ಅಂತ ತೋರಿಸಿ. ಕಾಂಗ್ರೆಸ್ಸಲ್ಲಿ ಈಗನೇ ಯಾರು ಒಂದು ಬೂತಿಗೆ ಹೋಗಿ ಕೇಳ್ರಿ. ಈಗ ಇಲ್ಲಿ ನಾನೊಂದು ಹೇಳ್ತೀನಿ ಕೇಳಿ, ಮಾತಾಡಬಾರ್ದು. ನನ್ನ ಪಕ್ಷ, ನನಗೆ ಅದ್ರ ಬಗ್ಗೆ ಆ ಪಕ್ಷದ ಭಾಳ ಗೌರವ ಇದೆ. ನಮ್ಮ ಹುಡುಗ ಮಿತ್ರ, ಆ ಹುಂಚಿದಕಟ್ಟೆ ಆದರ್ಶ ಅಂತಿದ್ದಾನೆ,
ನ್ಯಾಷನಲ್ ಏನು ವಕ್ತಾರರು ಹಾ, ಯುವ ಆ ಬೂತ್ ಯಾವ ಬೂತಲ್ಲಿ ಒಂದು ಮೆಂಬರ್ ಆಗಿ ಅಂತ ತೋರಿಸಿ, ನಾಳೆ ಬೆಳಿಗ್ಗೆ ಕಾಂಗ್ರೆಸ್ ಸೇರ್ಕೊಂತೀನಿ. ಕೆಮ್ಮರತ್ನಾಕರ್ದು ಯಾವ ಬೂತ್ ಹೇಳಿ? ಅವ್ರು ಹೇಳ್ತಾರೆ ತೀರ್ಥಹಳ್ಳಿ ಅಂತಾರೆ, ಸಾಲೂರೆಲ್ಲ ಓಟ್ ಕೇಳ್ತಾರೆ ನನ್ನ ಬೂತು ಅಂತ. ನಿನ್ನೆ ಬೂತಲ್ಲಿ ಇರಬೇಕು ಅಂತ ಇತ್ತಲ್ಲ, ಮಂಜಾತ್ ಗೌಡ್ರದ್ದು ಯಾವ ಬೂತು ಹೇಳಿ, ಯಾವ ಬೂತ್ ಅಂತ ಹೇಳ್ಸಿ. ಯಾವ ಬೂತು? ಕಲ್ಕೊಪ್ಪನ ತೀರ್ಥಹಳ್ಳಿನ? ಇಲ್ಲಿ ಬಂದ್ರೆ ಬೆಡ್ಮಕ್ಕಿ ನನ್ನ ಬೂತ್ ಕಂಡ್ರ ಅಂತಾರೆ. ಅಲ್ಲಿ ಬಂದ್ರೆ ನಮ್ಮೂರಲ್ಲಿ ಬಂದ್ರೆ ಕಲ್ಕಪ್ಪ ನನ್ನ ಬೂತ್ ಕಂಡ್ರ ಅಂತಾರೆ. ಅಲ್ಲಿ 2 ಪಾಂಬೆಂಟ್ಸ್ ಕೊಡ್ತಾರೆ, 3 ಮನೆಗೆ ಹೋಗಿ ಫೋಟೋ ಹಾಕ್ತಾರೆ. ತೀರ್ಥಹಳ್ಳಿಗೆ ಬರ್ತಾರೆ, ದತ್ತಾನಂದ ಜೊತೆ ನಿಂತ್ಕೊಂಡು 3 ಫೋಟೋ ಹಾಕೊಂತಾರೆ. ಯಾವ ಬೂತ್ ಅವ್ರದ್ದು? ಕಿಮ್ಮರತ್ನಾಕರ್ ಹೇಳ್ತಾರೆ ನನ್ನ ಸೊಪ್ಪುಗುಡ್ಡೆ ಬೂತ್ ಅಂತಾರೆ. ಸೊ ಆಲೂರಿಗೆ ಹೋಗಿ ಫೋಟೋ ಹಾಕ್ಸ್ತಾರೆ. ಯಾವ ಬೂತ್ ಅವ್ರದ್ದು? ತೀರ್ಥಹಳ್ಳಿ ಕಾಂಗ್ರೆಸ್ ನಾನು ನೋಡ್ಕೊಂಡ್ ಬಂದವನು, ದೇಶದ ಕಾಂಗ್ರೆಸ್ ನಾನು ನೋಡಿದ್ದೀನಿ. ಯಾರಿಗೂ ಬೂತ್ ಗೊತ್ತಿಲ್ಲ. ರಾಹುಲ್ ಗಾಂಧಿಗೆ ಹೋಗಿ ಕೇಳಿ ನಿಮ್ಮ ಬೂತ್ ಯಾವುದು ಅಂತ, ನರೇಂದ್ರ ಮೋದಿ ಕೇಳಿ ಹೇಳ್ತಾರೆ ಬೂತ್ ಅವ್ರು ಇದೆ ಅಂತ. ಪಕ್ಷದಲ್ಲಿ ಹಂಗಿದೆ. ನಮ್ಮ ಪಕ್ಷ ಅಷ್ಟು ದೊಡ್ಡದಿಲ್ಲ ಸಂಘಟನೆ. 174 ಬೂತಲ್ಲಿ ನಮ್ಮ ಕಾರ್ಯಕರ್ತರು ಇದ್ದಾರೆ, 1-2 ಇದ್ದಾರೆ, ಸ್ವಲ್ಪ ಮಟ್ಟಿಗಿದ್ದೀವಿ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಯಡೂರು ರಾಜಾರಾಮ್ ಅವರು ಪಕ್ಷದ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿದ್ದರು. ಮತ್ತು ಸ್ವತಃ ಕುಮಾರಸ್ವಾಮಿ ಅವರು ಇಲ್ಲಿ ಭಾಳ ದೊಡ್ಡ ಮಟ್ಟದವರಿಗೆ ಪ್ರಚಾರವನ್ನು ಕೊಟ್ಟಿದ್ದರು. ಮತ್ತು ಮುಂದೆ ಯುವ ನಾಯಕ ಆಗಿ ಅವರು ಭಾರಿ ಭರವಸೆಯಿಂದ ಬೆಳಿಬೋದು ಅಂಥೇಳಿ ಎಲ್ಲ ಅಂದ್ಕೊಂಡಿದ್ರು. ನಿಮ್ಮ ಅಧ್ಯಕ್ಷತೆಯಲ್ಲಿ ಅವರಿಗೆ ಒಳ್ಳೆ ಯುವ ಪಡೆಯ ಸಹಕಾರ ಕೂಡ ಸಿಕ್ಕಿತ್ತು. ಆ ಚುನಾವಣೆ ನಂತರ ಅವರು ಹೆಚ್ಚು ಕಮ್ಮಿ ನಾಪತ್ತೆಯಾಗಿದ್ದಾರೆ. ಇದೇನು ಆಂತರಿಕ ಕಲಹನ ಅಥವಾ ಇಲ್ಲ, ಆಸಕ್ತಿ ಈ ಪಾಪ ಅದೇನು ನಾನು ಹೇಳಕ್ಕೆ ಹೋಗಲ್ಲ. ಹುಡುಗರಿದ್ದಾರೆ. ಈಗ ನಾವೆಲ್ಲ ಸುಮಾರು 16-18ನೇ ವಯಸ್ಸಿಗೆ ಪ್ರಚೋದನೆಯಿಂದ ಬಂದವರು. ಇಂದಿರಾ ಗಾಂಧಿಯಿಂದ, ರಾಮಕೃಷ್ಣ ಹೆಗಡೆ ಅವರಿಂದ, ಹೀಗೆ ವಾಜಪೇಯಿ ಅವರಿಂದ, ಹೀಗೆ ಎಲ್ಲ ಜಾರ್ಜ್ ಫರ್ನಾಂಡಿಸ್ ಅಂತ ನಾಯಕರು. ಆ ಕಾಲದಲ್ಲಿ ಪತ್ರಿಕೆಗಳು, ಟಿ ವಿ ಮಾಧ್ಯಮ ಏನಿರಲಿಲ್ಲ. ರೇಡಿಯೋ ನ್ಯೂಸ್ ಕೇಳಬೇಕಾಗಿತ್ತು, ಪತ್ರಿಕೆ ಓದಬೇಕಾಗಿತ್ತು. ಹಾಗಾಗಿ ನಾವು ಪ್ರಚೋದನೆಯಿಂದ ಬಂದ್ವಿ. ಈಗಿನ ಜನ್ರೇಷನ್ ಏನಾಗಿದೆ, ಹುಡುಗರಿಗೆ ಸಡನ್ನ ಶಾಸಕರಾಗಬೇಕು, ಬಂದ ತಕ್ಷಣ ಏನೋ ಆಗಬೇಕು. ಹುಡುಗರಿದ್ದಾರೆ, ಸ್ವಲ್ಪ ಇವರಿಗೆ ಅನುಭವಗಳಿರೋದಿಲ್ಲ. ಹಾಗಾಗಿ ಸ್ವಲ್ಪ ರಾಜಕಾರಣದಿಂದ ಸ್ವಲ್ಪ ಹಿನ್ನಡೆಯಲ್ಲಿದ್ದಾರೆ. ಬಟ್ ಅವರು ಇಲ್ಲಿ ಕಡಿಮೆ ಇದ್ರೂ ಕೂಡ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಸಕ್ರಿಯವಾಗಿ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಕಿರಣ್ ಅವರ ಕಡೆ ಪ್ರಶ್ನೆ. ನರೇಂದ್ರ ಮೋದಿಯವರು 10 ವರ್ಷದಿಂದ ಪ್ರಧಾನಿಯಾಗಿ ಈ ದೇಶನ ನಿಭಾಯಿಸಿದ್ದಾರೆ. ಅವರ ಸಾಧನೆ ತೃಪ್ತಿಕರವಾಗಿದೆಯಾ? ಅವರ ಆಡಳಿತ ಜನಸಾಮಾನ್ಯರು ಮತ್ತು ಮಹಿಳೆಯರು, ರೈತರು, ದಲಿತರು, ಹಿಂದುಳಿದವರು, ಬಡವರು ಬರ ಇದೆಯಾ? ಖಂಡಿತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತಕ್ಕಂಥದ್ದು, ಪಾರ್ಲಿಮೆಂಟಿಂದ ಜನ ನಿರೀಕ್ಷೆ ಮಾಡ್ತಕ್ಕಂಥದ್ದು ದೇಶ ಸುರಕ್ಷಿತವಾಗಿರಬೇಕು, ದೇಶದಲ್ಲಿ ನಿರುದ್ಯೋಗ ಇರಬಾರ್ದು, ದೇಶದಲ್ಲಿ ರಸ್ತೆಗಳ ಅಭಿವೃದ್ಧಿ ಆಗಬೇಕು, ದೇಶದಲ್ಲಿ ಆರೋಗ್ಯ ಇರಬೇಕು, ಶಿಕ್ಷಣ ಇರಬೇಕು. ಇವತ್ತು ಆರೋಗ್ಯ ಕ್ಷೇತ್ರದಲ್ಲಿ ಭಾಳ ದೊಡ್ಡ ಕ್ರಾಂತಿ ಮಾಡಿದ್ದಾರೆ. ಏನು 5 ಲಕ್ಷ ತನಕ ಇನ್ಸೂರೆನ್ಸ್ ಕೊಟ್ಟಿದ್ದಾರೆ. ಶಿಕ್ಷಣ ಸಂಸ್ಥೆಗಳಿಗೆ ತಂದಿದ್ದಾರೆ. ರಸ್ತೆಗಳ ಅಭಿವೃದ್ಧಿಗಳಾಗಿದೆ. ಬುಲೆಟ್ ಟ್ರೈನ್ ವ್ಯವಸ್ಥೆ ಮಾಡಿದ್ದಾರೆ. ಇವತ್ತು ನಮ್ಮ ಸಂಸದರ ಬಗ್ಗೆ ಹೇಳ್ಬೇಕಂದ್ರೆ 28 ಟ್ರೈನ್ಗಳು ಹೋಗ್ತವೆ. ಇವತ್ತು 2 ಟ್ರೈನ್ ಹೋಗುವಂಥ ಸ್ಥಳದಲ್ಲಿ 4 ಲೈನ್ಸು ಇವತ್ತು ಜಿಲ್ಲೆನಲ್ಲಿ ಎಷ್ಟು ಬಂದಿದೆ. ಹೈವೇ ಲಿಂಕ್ ಮಾಡಿದ್ದಾರೆ. ಟ್ರೈನ್ಗಳ ವ್ಯವಸ್ಥೆ ಇದೆ. ವಿಮಾನ ಬಂದಿದೆ. ಎಷ್ಟು ವಿಮಾನಗಳನ್ನು ತಂದಿದ್ದಾರೆ. ಏಮ್ಸ್ ಇನ್ಸ್ಟಿಟ್ಯೂಷನ್ಗಳು ಇವತ್ತು ಆಲ್ ಇಂಡಿಯಾ ಮೆಡಿಕಲ್ ಸೈನ್ಸ್ ಇನ್ಸ್ಟಿಟ್ಯೂಷನ್ ಕರ್ನಾಟಕದಲ್ಲಿ ಇಲ್ಲ, ರಾಘವೇಂದ್ರ ಅದನ್ನು ಮುಂದೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಷ್ಟು ಹೆಲ್ತ್ ಮತ್ತು ಶಿಕ್ಷಣದಲ್ಲಿ ಆದಂಥ ಕ್ರಾಂತಿ, ಗ್ಯಾಸು, ಮನೆಗೆ ಗ್ಯಾಸು, ಈ ಥರ ಬಹಳ ದೊಡ್ಡ ಮನೆಗೆ ಒಂದು ಆಗಿದೆ. ನಂಬಿಕೆ ಇದೆ. ಗ್ಯಾರಂಟಿ, ಮೋದಿ ಅನ್ನೋರು ಗ್ಯಾರಂಟಿ ಆಗಿದ್ದಾರೆ. ದೇಶವನ್ನು 3ನೇ ಒಂದು ಪದ್ಧತಿ ತಗೊಂಡೋಗಿದ್ದಾರೆ. ಇನ್ನು 5 ವರ್ಷದಲ್ಲಿ ಭಾರತ ಒಂದು ಮೊದಲ ಸ್ಥಾನದಲ್ಲಿರ್ಬೋದು ಅಂತ ಹೆಜ್ಜೆನ ನರೇಂದ್ರ ಮೋದಿ ಇದ್ದಾರೆ. ಜನ ಇವತ್ತು ಯಾಕೆ ಆ ಕಡೆ ಹೋಗ್ತಾ ಇದ್ದಾರೆ? ನರೇಂದ್ರ ಮೋದಿ, ದೇಶ ಡೆವಲಪ್ ಆಗ್ತಾ ಇದೆ, ಮೋದಿ ಒಬ್ಬ ನಾಯಕ ಇದೆ, ಅಷ್ಟೇ ತೃಪ್ತಿ ಇದೆ. ದೇವೇಗೌಡರು ಕೂಡ ಅದಕ್ಕೆ ಸರಿಯಾದ ತೀರ್ಮಾನ ತಗೊಂಡಿದ್ದಾರೆ. ಧನ್ಯವಾದ ಕಿರಣ್ ಅವರೇ. ಇದಾಗಿತ್ತು ಇವತ್ತಿನ ಬಿಗ್ ಟಾಕ್ ಟೈಮ್. ತಾಲೂಕು ಜಾತ್ಯತೀತ ಜನತಾ ದಳದ ಅಧ್ಯಕ್ಷ ಕುಣಜೆ ಕಿರಣ್ ಅವರೊಂದಿಗೆ. ಧನ್ಯವಾದಗಳು.